ಹಾಕು, ಅಪ್ಪ ನಿನ್ ಚಿತ್ತ ನನ್ನ ಮೇಲೆ ಹಾಕು, ನಾನು ಹೊರ್ತೀನಿ ಅಂತೇಳಿ ಯೇಸು ಹೇಳಿದ. ಅಂದ್ರೆ ಯೇಸು ಹೇಳಿದ. ಅದಕ್ಕೆ ನೀನು ಏನ್ ಮಾಡ್ಬೇಕೆಂಬುದಾಗಿ ಜೀವನದಲ್ಲಿ ಗೊತ್ತಾಗದಿದ್ದಾಗ ನೀನು ಮಾಡಬೇಕಾದದಿಷ್ಟೇ, ದೇವರನ್ನು ದೃಷ್ಟಿಸಿ ನೋಡ್ಬೇಕು. ನೋಡ್ರಿ, ಅದೇ ಎರಡು. ಯಾಕೆ ಈ ರೀತಿಯಾಗಿ ಪ್ರಾರ್ಥಿಸಿದನಂತಂದ್ರೆ 1 ಮತ್ತು 3ನೇ ವಚನದಲ್ಲಿ ನೋಡುವಾಗ, 1ನೇ ವಚನದಲ್ಲಿ ಆತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ, ನಿನಗೆ ವಿರುದ್ಧವಾಗಿ ಮಹಾಸಮೂಹ ಎದ್ದಿದೆ ಅಂತ ಅಂದಾಗ, ಯೆಹೋಷಾಫಾಟನ 3ನೇ ವಚನ ನೋಡ್ರಿ ಏನಂದ್ರೆ, ಯೆಹೋಷಾಫಾಟನ ಹೆದರ್ತಾ ಇದ್ದಾನೆ. ಎಸ್, ವರ್ಸ್ 3 ನೋಡ್ರಿ, ಯೆಹೋಷಾಫಾಟನ ಎದುರಿ ಏನ್ ಮಾಡಿದ ಹೇಳ್ರಿ. ಓ ಪ್ರೀತಿ ದೇವಚಂದ್ರ, ನಿನ್ನ ಜೀವಿತದಲ್ಲಿ ಒಂದು ವೇಳೆ ಹೆದರಿಕೆ ಉಂಟಾದಾಗ ನೀನು ಭಯ ಪಡಬೇಡ. ನಿನ್ನನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನು ಆಶ್ರಯಿಸಿಕೊಳ್ಳುವುದಾದರೆ ದೇವರ ಬಲ ನಿನಗೆ ಸಿಗುವಂತದ್ದಾಗಿದೆ. ದೇವರ ಬಲ ನಿನಗೆ ಸಿಗುವಂತದ್ದಾಗಿದೆ. He is not an ordinary man. If you read his life story, ಆ ಯೆಹೋಷಾಫಾಟನ ಜೀವನ ಚರಿತ್ರೆ ನೀವು ಓದ್ರೆ, he is a king, ಅರಸರೇ. ಇಡೀ ಪಟ್ಟಣಗಳೆಲ್ಲ ಕರೀತಾ ಇದ್ದಾನೆ ಉಪವಾಸ ಪ್ರಾರ್ಥನೆಗಾಗಿ. ನೀವು ಅಧ್ಯಾಯ ಮನೆಗೆ ಹೋಗಿ ಓದ್ರಿ. ಉಪವಾಸ ಪ್ರಾರ್ಥನೆಗೆ ಪಟ್ಟಣದವರು ಜನಸಮೂಹ ಸೇರಿ ಬರ್ತಾ ಇದ್ದಾರೆ. ನಾವು ಕತ್ತಿಗಳಿಂದ ದೊಣ್ಣೆಗಳಿಂದ ಯುದ್ಧ ಮಾಡುವುದು ಬೇಡ, ನಾವು ಮೊಣಕಾಲಿನ ಯುದ್ಧ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆಮೆನ್. ಕತ್ತಿಗಳಿಂದ ದೊಣ್ಣೆಗಳಿಂದ ಯುದ್ಧ ಮಾಡಿದ್ರೆ ನಾವು ಸೋಲ್ತೀವಿ. ಅದಕ್ಕೋಸ್ಕರವಾಗಿ ಮೊಣಕಾಲು ಅಂದ್ರೆ ಪ್ರಾರ್ಥನೆ ಮಾಡೋಣ. ಆಮೆನ್. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಬೈಬಲ್ ಹೇಳುತ್ತದೆ, ಕತ್ತಿಡಿಯೋನು ಕತ್ತಿಯಿಂದನೇ ಸಾಯ್ತಾನಂತೆ. ದೇವರು ನಮ್ಮನ್ನು ಕತ್ತಿ ಹಿಡಿಯುವುದಕ್ಕಾಗಿ, ಕಟ್ಟಿಗೆ ಹಿಡಿಯುವುದಕ್ಕಾಗಿ ಕರೆದಿಲ್ಲ. ದೇವರು ನಮ್ಮನ್ನು ಮೊಣಕಾಲಿನಿಂದ ಈ ದೇಶಕ್ಕಾಗಿ, ಜನರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಕರೆದಿಲ್ಲ. ಇದು ಯೋಶುವ ಮಾಡಿದರೆ ಪ್ರೀತಿ ದೇಶ. ಅದಕ್ಕೆ ಅಲ್ಲಿ ಏನ್ ಹೇಳ್ತಾನಂದ್ರೆ 4, 5, 6, 7 ವಚನ ನೋಡ್ರಿ. 4ನೇ ವಚನದಲ್ಲಿ, ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲ ಪಟ್ಟಣಗಳಿಂದ ಎಲ್ಲಿ ಬರ್ತಾ ಇದ್ದಾರೆ? They are gathering together in the presence of God. ದೇವರ ಸನ್ನಿಧಾನದಲ್ಲಿ. ದೇವರ ಸನ್ನಿಧಿ ಬಹಳ ಪ್ರಾಮುಖ್ಯತೆ. Dear people of God. ಅದಾದ ಮೇಲೆ 5ನೇ ವಚನ, ಯಾಕಂದ್ರೆ 7 ಅಂಶಗಳಿದೆ, ನಾನು ಬೇಗ ಹೋಗ್ತೀನಿ. ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಾಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನ ಅದರ ಮುಂದುಗಡೆಯಲ್ಲಿ ನಿಂತು ಏನಂದನಂದ್ರೆ, ಯೆಹೋವನೇ, 6ನೇ ವಚನ ನೋಡ್ರಿ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ. ಯೆಹೋಷಾಫಾಟನು ವರ್ಣನೆ ಮಾಡ್ತಾ ಇದ್ದಾನೆ ದೇವರೇ, ಪರಲೋಕದಲ್ಲಿ ನೀನು ದೇವರಾಗಿರುವಂತ ನೀನಲ್ಲವೋ. ಆಗ ಆದ್ಮೇಲೆ ಏನಂತ ಹೇಳ್ತಾನೆ, ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತಿ, ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ, ನಿನ್ನೆದುರಿನಲ್ಲಿ ಯಾರೂ ನಿಲ್ಲಲಾರರಂತಾರೆ. ಇವತ್ತು ಯೇಸು ಕ್ರಿಸ್ತನ ಎದುರಿನಲ್ಲಿ ತಂದೆಯಾಗಿರುವಂತ ದೇವರ ಮುಂದೆ ಯಾರೂ ನಿಲ್ಲಲಿಲ್ಲ ಅಂದ್ರೆ, ನಿನ್ನ ಮುಂದೆ ನಿನ್ನ ಸಮಸ್ಯೆಗಳು ಕೂಡ ನಿಂದಿರೋದಿಲ್ಲ. ನಂಬೋರು ಆಮೇಲೆ ನಿನ್ನ ಮುಂದೆ ರೋಗ ಕೂಡ ನಿಂದಿರೋದಿಲ್ಲ, ನಿನ್ನ ಮುಂದೆ ಯಾವುದೇ ಫಲಹೀನತೆಗಳು ಕೂಡ ನಿಂದಿರೋದಿಲ್ಲ. ಆದ್ರೆ ನಾವು ಏನ್ ಮಾಡೋಣ? ದೇವರನ್ನ ಆಶ್ರಯಿಸಿಕೊಳ್ಳೋಣ. 3ನೇ ವಚನ, ಯಾರನ್ನ ಆಶ್ರಯಿಸಿಕೊಳ್ಳೋಣ್ರಿ? ದೇವರನ್ನು. ದೇವರ ಮೊರೆ ಹೋಗೋಣ. ದೇವರ ಮೊರೆ ಹೋಗಿ ಏನ್ ಮಾಡೋಣ? ಲೆಟ್ ಅಸ್ ಪ್ರೇ. ಇಡೀ ರಾತ್ರಿ ಆದ್ರೂ ಕೂಡ ಪ್ರಾರ್ಥನೆ ಮಾಡೋಣ. 6 ತಾಸಾದ್ರೂ ಪ್ರಾರ್ಥನೆ ಮಾಡೋಣ. 3 ತಾಸಾದ್ರೂ ಪ್ರಾರ್ಥನೆ ಮಾಡೋಣ. ಜಾನ್ ಹೈಡ್, he was a missionary. ಆತನು ಮೊಣಕಾಲೂರಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಗೆ ಕುಂತ್ರೆ ಒಂದು ಸಾರಿ ಟೈಮ್ ನೋಡಿದ್ರೆ 6 ತಾಸಾಗಿದೆ. How many hours he prayed? 6 hours continuously. Just imagine ಮಾಡ್ಕೊಳ್ರಿ. ಈಗ ಪಾಸ್ಟರ್ ಮೆಸೇಜ್ ನೋಡ್ತಿರ್ತಾರೆ, ಟೈಮ್ ಯಾವಾಗ ಮುಗಿಸ್ತಾನೆ ಯಾವಾಗಿಲ್ಲ, 12 ಆಯ್ತು, 12:15 ಆಯ್ತು. ಅಲ್ಲ, ಜಸ್ಟ್ ನಾನು ನಿಮ್ಗೆ ಉದಾಹರಣೆ ಕೊಡ್ತಾರೆ. ದೇವರ ಸನ್ನಿಧಿಯಲ್ಲಿ ಮನುಷ್ಯ ಸಮಯ ಕಳೆಯುವಾಗ ಒಂದೊಂದು ಸಾರಿ ಗೊತ್ತಿಲ್ಲ ರೀ. ಎಷ್ಟೋ ಸೇವಕರು ಪ್ರಾರ್ಥನೆಗೆ ಕುಂತಾಗ ಬೆಳಕಾದದ್ದೇ ಗೊತ್ತಾಗಿಲ್ಲ ರೀ. ಇವತ್ತು ನಿನ್ನ ಜೀವನ, ಪ್ರಾರ್ಥನೆ ಜೀವನ ಯಾವ ರೀತಿಯಾಗಿದೆ? ಹೌದ್ರಿ, ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂದಮೇಲೆ ಸಮಸ್ಯೆಗೋಸ್ಕರ ಒಂದು ಪರಿಹಾರ ಇದೆ ರೀ. ಆ ಪರಿಹಾರ ಯೇಸು. ಆ ಪರಿಹಾರ ಯೇಸುವಿನ ಸನ್ನಿಧಿ. ಆ ಪರಿಹಾರ ಪ್ರಾರ್ಥನೆ. ಇವತ್ತು ನೀನು ಅದನ್ನು ಹುಡುಕ್ತಾ ಇಲ್ಲ, ಬದಲಾಗಿ ಸಮಸ್ಯೆಗೆ ನಾವು ಸಮಸ್ಯೆಯನ್ನು ಎದುರು ನೋಡ್ತಾ ಇದ್ದೇವೆ.